ಬಿಜೆಪಿಗೆ ವಲಸಿಗರ ಒಂದು ಸಂಕಷ್ಟ ಅಥವಾ ಕಂಟಕ ನಾವು ಗಮನಿಸಿದ್ವಿ. ಇದು ಕೈಗೆ ಕಳಂಕ ಅಂತ ಹೇಳಿ ನಿಮಗೆಲ್ಲ ಗೊತ್ತೇ ಇದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಸೊ ಸರ್ಕಾರ ಒಂದು ಮಟ್ಟದಲ್ಲಿ ನಡೀತಾ ಇದೆ, ತೆವಳ್ಕೊಂಡೋ ನಡ್ಕೊಂಡೋ ಹೆಂಗೋ ಒಂದು ನಡೀತಾ ಇದೆ. ಇದೆಲ್ಲದರ ನಡುವೆ ಸರ್ಕಾರದಲ್ಲಿ ಏನೇನು ಆಗ್ತಾ ಇದೆ, ಸರ್ಕಾರದ ನಾಯಕರಿಂದ ಅವ್ರಿಗೆ ಏನೇನು ಅಸಮಾಧಾನ ಹೊಂದಿದ್ದಾರೆ, ಒಂದಿಷ್ಟು ನಾಯಕರು ಭಾಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಹಿರಂಗ ವೇದಿಕೆಯಲ್ಲಿ. ನಿಮಗೆಲ್ಲ ಗೊತ್ತೇ ಇದೆ, ಈ ಭ್ರಷ್ಟಾಚಾರ ಪ್ರಕರಣಗಳನ್ನು ವಿಪಕ್ಷದವರು ಹೇಳ್ತಾ ಇಲ್ಲ, ಸ್ವಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ, ಸರ್ಕಾರದ ನಾಯಕರು ಹೇಳ್ತಾ ಇದ್ದಾರೆ, ಸರ್ಕಾರದ ಭಾಗವಾಗಿರುವಂಥ ನಾಯಕರು. ಸೊ ಇದರಿಂದ ಭಾಳ ಪ್ರಮುಖವಾಗಿ ಬೇರೆ ಪಕ್ಷಗಳಿಂದ ಕಾಂಗ್ರೆಸ್ಗೆ ವಲಸೆ ಬಂದಿರುವ ನಾಯಕರು ಜೊತೆಗೆ ಶಾಸಕರು ಅವರೇ ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾರ್ಯಾರು ಏನೇನು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಅದರಿಂದ ಸರ್ಕಾರಕ್ಕೆ ಯಾವ ರೀತಿಯಾಗಿ ನಷ್ಟ ಆಗಿದೆ ಅನ್ನೋದನ್ನು ಈ ಒಂದು ಸೆಗ್ಮೆಂಟ್ನಲ್ಲಿ ಗಮನಿಸ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ, ಕೈಗೆ ಕಳಂಕ. ಸೊ ಲಂಗು ಲಗಾಮಿಲ್ಲದ ಮಾತು, ಓಪನ್ ಟಾಕು, ಪಕ್ಷದ ಶಿಸ್ತು ಉಲ್ಲಂಘಿಸಿರುವಂಥ ವಲಸಿಗ ನಾಯಕರು. ಭಾಳ ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಜನ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ, ಅದರಲ್ಲೂ ಸರ್ಕಾರಕ್ಕೆ ಇವರಿಂದ ಎಷ್ಟು ದೊಡ್ಡ ಮಟ್ಟದಲ್ಲಿ ಮುಜುಗರ ಆಗಿದೆ ಅಂದರೆ ಸರ್ಕಾರನೇ ಎಲ್ಲೋ ಒಂದು ಕಡೆ ಬಿದ್ದೋಗ್ಬಿಡುತ್ತೇನೋ ಅನ್ನೋ ನಿಟ್ಟಿನಲ್ಲಿ. ಜೊತೆಗೆ ವಿಪಕ್ಷ BJP ಮತ್ತು JDSಗೆ ಇವರೇ ಅಸ್ತ್ರ ಕೊಡ್ತಾ ಇದ್ದಾರೆ ಪದೇ ಪದೇ. ಇವರು ಮಾಡ್ತಾ ಇರುವಂಥ ಎಡವಟ್ಟುಗಳು, ಮಾತಾಡ್ತಾ ಇರುವಂಥ ಎಡವಟ್ಟು ಮಾತುಗಳಿಂದ ದೊಡ್ಡ ಮಟ್ಟದಲ್ಲಿ ಮುಜುಗರ ಉಂಟಾಗ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. BR ಪಾಟೀಲ್ ಭಾಳ ಪ್ರಮುಖವಾಗಿ, ಆಳಂದ ಶಾಸಕರು ಇವರು. BR ಪಾಟೀಲ್ ಕಾಂಗ್ರೆಸ್ ಪಕ್ಷ ಎಷ್ಟರ ಮಟ್ಟಿಗೆ ಮುಜುಗರವನ್ನು ಅನುಭವಿಸ್ತು ಅಂತ ಅಂದರೆ, ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಬಿಟ್ರು. ಅವ್ರದ್ದೊಂದು ಆಡಿಯೋ ವೈರಲ್ ಆಗುತ್ತೆ. ಆಡಿಯೋ ಯಾರು ಜಮೀರ್ ಅಹಮದ್ ಅವರ ಆಪ್ತನ ಜೊತೆಗೆ ಮಾತನಾಡಿದಂಥ ಒಂದು ಆಡಿಯೋ ಅದು ವೈರಲ್ ಆಗುತ್ತೆ. ಯಪ್ಪ ನೋಡಬೇಕು. ಅದು ಕೂಡ ಸಿದ್ದರಾಮಯ್ಯನವರ ಚಡ್ಡಿ ದೋಸ್ತವರು, ಆಪ್ತ ಸ್ನೇಹಿತ ಅಂತ ಹೇಳಿ ಕರೀತಾರೆ ಅವ್ರನ್ನ. ಸಚಿವ ಜಮೀರ್ ವಿರುದ್ಧ ಬಹಿರಂಗವಾಗಿ ವಾಗ್ದಾಳಿಯನ್ನು ನಡೆಸಿದ್ರು BR ಪಾಟೀಲ್. ಜಮೀರ್ ಅಹಮದ್ ಇಲಾಖೆ ಹಗರಣವನ್ನು ಬಹಿರಂಗ ಪಡಿಸಿದ್ದು BR ಪಾಟೀಲ್ ಅವರು. ಸಚಿವ ಜಮೀರ್ ವಿರುದ್ಧ ಬಹಿರಂಗವಾಗಿ ವಾಗ್ದಾಳಿಯನ್ನು ನಡೆಸಿದ್ರು. ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ರೀ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಹೋಗಿ ಮನೆಗಳನ್ನು ತರ್ತಾನೆ, ನಾನೊಬ್ಬ ಶಾಸಕ ಆಗಿ ನನಗೊಂದು ಮನೆ ಸಿಗ್ತಾ ಇಲ್ಲ ವಸತಿ ಇಲಾಖೆಯಿಂದ, ಹಿಂಗೆ ಹೇಳಿದರು. ಆ ಆಡಿಯೋದಲ್ಲಿ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ. ಹಿಂಗೆ ಹೇಳಿದರು. ಲಿಟ್ರಲಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋ ನಿಟ್ಟಿನಲ್ಲಿ ಆರೋಪವನ್ನು ಮಾಡಿದರು ಹಿರಿಯ ನಾಯಕರು ಅವರು, BR ಪಾಟೀಲ್ ಅವರು. ಅದು ಕೂಡ ಸಿದ್ದರಾಮಯ್ಯನವರ ಕಾಸಾ ದೋಸ್ತ್. ಸೊ ಇದರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರ ಆಗಿ ಹೋಗಿತ್ತು, ದೊಡ್ಡ ಮಟ್ಟದ ಮುಜುಗರ. ಸೊ ಇದನ್ನು ಹೇಳಿ ತಪ್ಪ ಇಲ್ಲ, ಅವರು ಏನಾಗಿದೆ ಅದನ್ನು ಜನರ ಮುಂದೆ ಇಟ್ಟಿದ್ದಾರೆ, ಸರ್ಕಾರದ ಮುಂದೆ ಇಟ್ಟಿದ್ದಾರೆ, ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದ್ದಾರೆ. ಸೊ ಇದರಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಗಿದೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ನಾವು ಹೇಳ್ತಾ ಇರೋದು ಕೂಡ ಅಷ್ಟೇ, ವಲಸೆ ಬಂದ ನಾಯಕರಿಂದ ಸರ್ಕಾರಕ್ಕೆ ಯಾವ ರೀತಿಯಾಗಿ ಡ್ಯಾಮೇಜ್ ಆಗಿದೆ ಅಂತ ಹೇಳಿ. ಸೊ ಇದು ಏನು ಆರೋಪ ಇದೆಯಲ್ಲ, ಇದು ನಡೆದಿರುವಂಥ ಆರೋಪ. ಅದನ್ನು ಸ್ವತಃ ಶಾಸಕರು, ಹಿರಿಯ ಶಾಸಕರೇ ಬಾಯ್ಬಿಟ್ಟಿದ್ದಾರೆ. ಸೊ ಇದನ್ನು ಜನ ಕೂಡ ಅಷ್ಟೇ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಸೊ ಇದು BR ಪಾಟೀಲ್ ಅವರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಆಗಿರುವಂಥ ಮುಜುಗರ. ಮತ್ತು BJP ಅಂತೂ ಇದನ್ನು ಹೆಂಗೆ ಎನ್ಕ್ಯಾಶ್ ಮಾಡಿಕೊಂಡಿದೆ ಅಂತ ಅಂದರೆ, ಸರ್ಕಾರ ಅಂತ ಅಂದರೆ ಭ್ರಷ್ಟ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ. ಸ್ವಪಕ್ಷದ ನಾಯಕರ ಆರೋಪವನ್ನು ಮಾಡ್ತಾ ಇದ್ದಾರೆ ರೀ. ವಿಪಕ್ಷವಾಗಿ ನಾವು ಮಾಡ್ತಾ ಇಲ್ಲ ಈ ಆರೋಪನ, ಸ್ವಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ. ನಾವು ಮಾಡಿದರೆ ಏನೋ ಒಂದು ಹೇಳಿ ಸುಮ್ಮನಾಗ್ಬಿಡ್ತಾರೆ ಕಾಂಗ್ರೆಸ್ನವರು. ಆದರೆ ಇದಕ್ಕೇನು ಉತ್ತರ ಕೊಡ್ತಾರೆ ಅನ್ನೋ ನಿಟ್ಟಿನಲ್ಲಿ ವಿಜಯೇಂದ್ರ ಅವರು ಮಾತಾಡಿದ್ದಾರೆ, ಆರ್ ಅಶೋಕ್ ಅವರು ಮಾತಾಡಿದ್ದಾರೆ. ಇಡೀ BJP ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದೆ. ಸೊ ಹಾಗಾಗಿ ದೊಡ್ಡ ಮಟ್ಟದ ಡ್ಯಾಮೇಜ್ BR ಪಾಟೀಲ್ ಅವರಿಂದ ಕಾಂಗ್ರೆಸ್ ಸರ್ಕಾರಕ್ಕಾಗಿದೆ.